ತುಂಬ ಕ್ಲೀನಾಗಿ ಹೇಳ್ಕೊಡ್ತಿದ್ದಾರೆ. ಬೇಸಿಕ್ ಇಂದ ಅಡ್ವಾನ್ಸ್ ನನ್ನ ಲೈಫ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ನಾನು ಕೊನೆವರೆಗೂ ಅವ್ರನ್ನ ಮರೆಯೋಕ್ಕಾಗಲ್ಲ. ಇದು ಬಂದ್ಬಿಟ್ಟು ಹೊಸ ಲ್ಯಾಬ್ ಸರ್. USB ICಗೆ ಕನೆಕ್ಷನ್ ಹೋಗ್ತದೆ. ವೆಲ್ಕಮ್ ಸರ್. ಸ್ವಂತ ಊರಂದ್ರೆ ಹೊಸಪೇಟೆ. 2 ವೀಕ್ ಆಗಿದೆ. ಇವಾಗಲೇ ನನಗೆ ಕಾನ್ಫಿಡೆಂಟ್ ಬಂದಿದೆ, ಯಾವ್ದಾದ್ರು ಒಂದು ಲ್ಯಾಪ್ಟಾಪ್ ಬಂದ್ರೆ ನಾನು ಮಾಡ್ಬೋದು ಅನ್ನೋದು. ಆಂಡ್ರಾಯ್ಡ್ ಮತ್ತು ಐಫೋನ್ ಕಲ್ತ್ಕೊಳ್ಳೋ ಅಂತಾನೆ ಬಂದಿತ್ತು. ಇಲ್ಲಿಗೆ ಬಂದ ಮೇಲೆ ಸೀರಿಯಸ್ಲಿ ಗೊತ್ತಾಯ್ತು, ಇಲ್ಲಿ ತುಂಬಾ ಚೆನ್ನಾಗಿ ಕೋಚಿಂಗ್ ಹೇಳ್ಕೊಡ್ತಾ ಇದ್ದಾರೆ. ನಾನು ಬಂದು ಮೈಸೂರಿಂದ ಬಂದಿರೋದು. 8 ಡೇಸ್ ಆಗಿದೆ. ಯಾವ ಫೋನ್ ಕೊಟ್ಟರು ರಿಪೇರಿ ಮಾಡ್ತೀನಿ. ಅವ್ರು ನನ್ನ ಲೈಫ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ವಿಡಿಯೋ ನೋಡ್ಕೊಂಡು ಎಕ್ಸೈಟೆಡ್ ಆಗಿ ರಿಜಿಸ್ಟ್ರೇಷನ್ ಮಾಡೋದು ಬೇಡ. ಒಂದಿನ ಫ್ರೀಯಾಗಿ ವಿಸಿಟ್ ಮಾಡಿ ನೀವೇ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಆಮೇಲೆ ನೀವು ಜಾಯಿನ್ ಮಾಡಬೇಕು. ನಾವೇ 100% ಪ್ಲೇಸ್ಮೆಂಟ್ ಹೆಲ್ಪ್ ಮಾಡ್ತೀವಿ. ವಿಲ್ ಗಿವ್ ದ ಇಂಟರ್ನ್ಯಾಷನಲ್ ಲೆವೆಲ್ ಕಂಪನಿಗೆ ಜಾಬ್ ಪ್ಲೇಸ್ಮೆಂಟ್. ಇದು ಬಂದ್ಬಿಟ್ಟು ಹೊಸ ಲ್ಯಾಬ್ ಸರ್. ಅದು ಐಫೋನ್ಗೆ ಸೆಪ್ರೇಟ್ ಮಾಡಿದ್ದು. ಫಸ್ಟ್ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ ಆ್ಯಂಡ್ ಐಫೋನ್ ಎರಡು ಜೊತೆಗಿತ್ತು. ಹೌದು. ಈಗ ಬಂದ್ಬಿಟ್ಟು ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಟ್ರೈನಿಂಗ್ ಅದು ಸೆಪ್ರೇಟ್, ಅದು ಲ್ಯಾಬೇ ಸೆಪ್ರೇಟ್. ಆ್ಯಂಡ್ರಾಯ್ಡ್ ರಿಪೇರ್ ಟ್ರೈನಿಂಗ್ ಅದೂ ಸೆಪ್ರೇಟ್ ಲ್ಯಾಬ್. ಐಫೋನ್ ಚಿಪ್ ಲೆವೆಲ್, ಐಫೋನ್ ಟೆಕ್ನಿಷಿಯನ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಲ್ಯಾಬ್ ಬಂದ್ಬಿಟ್ಟು ಓನ್ಲಿ ಫಾರ್ ಐಫೋನ್. ಓನ್ಲಿ ಐಫೋನ್. ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಆಲ್ರೆಡಿ ಮಾಡ್ತಾ ಇರ್ತಾರೆ ರಿಪೇರ್ ಆ್ಯಂಡ್ ಸರ್ವಿಸ್, ಓನ್ಲಿ ಫಾರ್ ಅಪ್ಗ್ರೇಡ್ ಆಗಿ ಬರ್ತಾರೆ ಅವ್ರು ಮಾತ್ರ ಇಲ್ಲಿ ಬರ್ತಾರೆ. ಇದು ಸ್ಟಾರ್ ಬಸ್ ಜೊತೆಗೆ ಅದೇ ಓಲ್ಡ್ ಆಫೀಸ್ ಪಕ್ಕನೇ ಒಂದು 100 ಮೀಟರ್ MK ರಿಟೇಲ್ ಆಪೋಸಿಟ್ ಇದೆ. ಇಲ್ಲಿ ಲೈವ್ ರಿಪೇರ್ ಆಗುತ್ತೆ. ರಾಜೇಶನ್ ಟ್ರೈನರ್ ಅವ್ರು ಬಂದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ರಿಪೇರಿನೂ ಮಾಡಿ ತೋರಿಸ್ತಾರೆ. ಲೈವ್ ಅದು ಕ್ಲಾಸಸ್ ಇರುತ್ತೆ, ಪ್ಲಸ್ ಥಿಯರಿನೂ ಇರುತ್ತೆ. ಕಂಪ್ಲೀಟ್ ಕೋರ್ಸ್ಗೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಬಂದ್ಬಿಟ್ಟು 15 ಡೇಸ್. ಫಸ್ಟ್ ಬಂದ್ಬಿಟ್ಟು 21 ಡೇಸ್ ಇತ್ತು. ಸಮ್ ಸ್ಟೂಡೆಂಟ್ ಕಂಪ್ಲೇಂಟ್ ಇನ್ನೂ ಪ್ರಾಕ್ಟೀಸ್ ಬೇಕು, ಇನ್ನೂ 1 ವೀಕ್ ಎಕ್ಸ್ಟ್ರಾ ಇರಲಿ. ಸೊ ಈಗ ಬಂದ್ಬಿಟ್ಟು ಈ ಇಯರಿಂದ ಫೀಸ್ ಇನ್ಕ್ರೀಸ್ ಮಾಡಿಲ್ಲ, ಬಟ್ ಟೈಮ್ ಡ್ಯೂರೇಷನ್ 7 ಡೇಸ್ ಜಾಸ್ತಿ ಮಾಡಿದ್ದೀವಿ. ಈಗ 30 ಡೇಸ್ ಕೋರ್ಸ್ ಅದು. ಯಾವುದು ಸರ್? ಟೋಟಲ್ 30 ಡೇಸಲ್ಲಿ ಏನೆಲ್ಲ ಕವರ್ ಆಗುತ್ತೆ? 30 ಡೇಸ್ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ ಆ್ಯಂಡ್ ಐಫೋನ್ ಇದು 2 ಕೋರ್ಸ್. ಆ್ಯಂಡ್ರಾಯ್ಡ್ ಆ್ಯಂಡ್ ಐಫೋನ್ ಅದು ಬಂದ್ಬಿಟ್ಟು 30 ಡೇಸ್. ಓನ್ಲಿ ಲ್ಯಾಪ್ಟಾಪ್ ಮ್ಯಾಕ್ಬುಕ್ ಅದು ಬೇರೆ ಸೆಪ್ರೇಟ್ 30 ಡೇಸ್. ಮದರ್ ಟಂಗ್ ಮಲಯಾಳಂ, ಬಟ್ ಕನ್ನಡ, ತಮಿಳ್, ಹಿಂದಿ, ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸರ್ ನನ್ನ ಹೆಸರು ಮಾದೇಶ್ ಅಂತ, ಇಲ್ಲಿ ಬೊಮ್ಮಸಂದ್ರದಿಂದ ಬಂದಿರೋದು. ನಾನು ಇಲ್ಲಿ ಪ್ರೀವಿಯಸ್ಸು ಲ್ಯಾಪ್ಟಾಪ್ ಕೋರ್ಸ್ ಮಾಡಿದ್ದೆ. ಓಕೆ. ಒಂದು 8 ಮಂತ್ಸ್ ಬ್ಯಾಕು. ಅದು ಸ್ಕಿಮೆಟಿಕ್ಕು ನಾಲೆಡ್ಜ್ ಇಲ್ಲ. ಇವಾಗ ನಾವು ಲ್ಯಾಪ್ಟಾಪು ಶಾಪ್ ಇದೆ ನಮ್ಮದು. ಇಲ್ಲಿ ತುಂಬ ಡಿಮ್ಯಾಂಡ್ ಇದೆ, ಐಫೋನ್ಗೆ ತುಂಬ ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರ ಅಪ್ಡೇಟ್ ಆಗೋಸ್ಕರ ನಾನು ಪ್ರೀವಿಯಸ್ ಇಲ್ಲೇ ಮಾಡಿದ್ನಲ್ವ, ಇವ್ರು ಕೋಚಿಂಗ್ ನೋಡಿ ಇವ್ರು ಯಾವ ಥರ ಟೀಚ್ ಮಾಡ್ತಾರೆ ಅಂತೇಳಿ ಆಮೇಲೆ ತಿರ್ಗಾ ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. 1 ವೀಕ್ ಆಯಿತು ಕ್ಲಾಸು. ತುಂಬ ಕ್ಲೀನಾಗಿ ಹೇಳ್ಕೊಡ್ತಿದ್ದಾರೆ. ಇನ್ನೂ 1 ವೀಕ್ ಇದೆ ಕ್ಲಾಸು. ಏನೇ ಡೌಟ್ ಇದ್ದು ಕ್ಲೀನಾಗಿ ಹೇಳ್ಕೊಡ್ತಾರೆ, ಏನು ಪ್ರಾಬ್ಲಮ್ಮು ಹೆಂಗೆ ಅಂತ. USB ICಗೆ ಕನೆಕ್ಷನ್ ಹೋಗ್ತದೆ. ಹೈಡ್ರಾ IC ವರ್ಕ್ ಆಗಬೇಕು. ಹೈಡ್ರಾ ICಗೆ ಅದರ USBದು ಕನೆಕ್ಷನ್ ಹೋಗ್ತದೆ. ಇಲ್ಲೇನು ಬರ್ತದೆ? ವೆಲ್ಕಮ್ ಸರ್. So this is like on the laptop complete 1 month course. Morning around like 10 o'clock ಶುರು ಆಗುತ್ತೆ. ಒಂದು 6:30 7 o'clock ಇರುತ್ತೆ. 1 month theory and practical course up to the 6 month to 1 year ಅದು ಫಾಲೋ ಅಪ್ ಕ್ಲಾಸ್ ಇರುತ್ತೆ. ಯಾವುದೊಂದು ಡೌಟ್ ಇದ್ರೆ ಸರ್, ನಮ್ಮ ಸ್ವಂತ ಊರಂದ್ರೆ ಹೊಸಪೇಟೆ. ನಾವು ಲ್ಯಾಪ್ಟಾಪ್ ಕಲಿಯಕ್ಕೆ ಬಂದಿದ್ದೀವಿ. ಅಂದರೆ ಇಲ್ಲಿ ಹೇಳ್ಕೊಡೋದು ಒಂದು ರೀತಿ ತುಂಬ ಡಿಫ್ರೆಂಟ್ ಆಗಿದೆ. ಇದು ಸಿರ್ಫ್ ಕರ್ನಾಟಕ ಮೇನ್ ಆಗಿರೋದಲ್ಲ, ಫುಲ್ ಇಂಡಿಯಾದಲ್ಲಿನೇ ಇದು ಮೇನ್ ಆ ಥರ ಇದೆ. ಇಲ್ಲಿ ಹೇಳ್ಕೊಡೋದು ರೀತಿನ, ಇಲ್ಲಿ ಹೇಳ್ಕೊಡೋದು ಒಂದೊಂದು ಪಾಯಿಂಟು ಬೇಸಿಕ್ ಇಂದ ಅಡ್ವಾನ್ಸ್ ತುಂಬ ಒಳ್ಳೆ ಥರದಿಂದ ಹೇಳ್ತಾರೆ. ವಿಂಡೋಸು ಮತ್ತೆ ಮ್ಯಾಕ್ಬುಕ್. ಸೊ ಇದು ಬಂದು ಎಷ್ಟು ದಿವಸ ಕೋರ್ಸ್ ಅಂತ ನಿಮಗೆ? 1 ತಿಂಗಳದ್ದು. 1 ತಿಂಗಳದ್ದು. ಸೊ ಈಗ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಎಲ್ಲ? ತುಂಬ ಇವಾಗ ಕಾನ್ಫಿಡೆಂಟ್ ಬಂದಿದೆ. ನಾನು ಬಂದು 2 ವೀಕ್ ಆಗಿದೆ. ಇವಾಗಲೇ ನನಗೆ ಕಾನ್ಫಿಡೆಂಟ್ ಬಂದಿದೆ, ಯಾವ್ದಾದ್ರು ಒಂದು ಲ್ಯಾಪ್ಟಾಪ್ ಬಂದ್ರೆ ನಾನು ಮಾಡ್ಬೋದು ಅನ್ನೋದು. ಅಷ್ಟು ಕಾನ್ಫಿಡೆಂಟ್. ಸೊ ಟೀಚಿಂಗ್ ನಮ್ಮ ಸಾರು ಹೇಳ್ಕೊಡ್ತಾ ಇದ್ದಾರೆ. ಏನಾದ್ರೂ ಡೌಟ್ ಇದ್ರೆ ಎಲ್ಲ ಈ ತರ ಇಲ್ಲ, ಇದು ಕ್ಲಾಸ್ ರೂಮು ಸೈಲೆಂಟ್ ಆಗಿರ್ಬೇಕು, ಅವ್ರು ಬಂದ್ರೆ ಇವ್ರು ಇದೇನು ಇಲ್ಲ, ಸಾರ್ ಇದಾರ ಸೈಲೆಂಟ್, ಅವು ಏನು ಆ ಥರ ಇಲ್ಲ. ಎಲ್ಲರೂ ಒಂಥರ ಫ್ರೆಂಡ್ಸ್ ಥರ ಇದ್ದೀವಿ. ಅವ್ರು ಸಾರು, ನಾವು ಮಕ್ಕಳು, ಈ ಥರ ಏನೂ ಇಲ್ಲ. ನಮಗೆ ಏನಾದ್ರೂ ಡೌಟ್ ಇರಲಿ, ನಮಗೆ ಏನಾದ್ರೂ ಇರಲಿ, ಪಿನ್ ಟು ಪಿನ್ ರಿಪೀಟ್ ಮಾಡಿ 1 ಟೈಮ್ 2 ಟೈಮ್ 3 ಟೈಮ್ ಎಷ್ಟು ಟೈಮ್ ನಿಮಗೆ ಅರ್ಥ ಆಗಲ್ಲ ಅಷ್ಟು ಟೈಮು ಹೇಳ್ತಾರೆ. ಬೇಜಾರೇನು ತಗೊಳಲ್ಲ ಅವರು ಸಹ. ನಾವು ಕೇಳೋದ್ರಲ್ಲಿ ನಮಗಿರುತ್ತೆ ಅಷ್ಟೇ. ಅರ್ಥ ಆಗಿಲ್ಲ ಅಂದ್ರೆ ಕೇಳಬೇಕು, ಹೇಳ್ತಾರೆ. ಸೊ ಇಲ್ಲಿಗೆ ಬಂದ್ರೆ ಚೆನ್ನಾಗಿ ಕಲ್ತ್ಕೋಬಹುದು ಅಂತೀರಾ ನಿಮ್ಮ ಪ್ರಕಾರ? 100%. ಬನಘಟ್ಟ ರೋಡಿಂದ ಬರ್ತಾ ಇರೋದು. ಮೊಬೈಲ್ ಡೀಟೇಲ್ಸ್ ಬಗ್ಗೆ ಏನೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಸೊ ನಾನು ಇದು ಕಲ್ತ್ಕೊಂಡು ಮುಂದೆ ಶಾಪ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೆ. ಆ್ಯಂಡ್ರಾಯ್ಡು ಮತ್ತು ಇದು ಆ್ಯಂಡ್ರಾಯ್ಡು ಮತ್ತು ಐಫೋನ್ ಕಲ್ತ್ಕೊಳ ಅಂತಲೇ ಬಂದಿದ್ದು. ಈಗ ಹೆಂಗೆ ಅನಿಸ್ತಾ ಇದೆ ಸರ್? ಈಗ ಆ್ಯಕ್ಚುಲಿ ನಾನು ಅಲ್ಲಿ ಬಂದಾಗ ಹೇಗಿರುತ್ತೋ ಏನೋ ಅಂದ್ಕೊಂಡೇ ಬಂದಿತ್ತು. ಇಲ್ಲಿಗೆ ಬಂದ ಮೇಲೆ ಸೀರಿಯಸ್ಲಿ ಗೊತ್ತಾಯಿತು, ಇಲ್ಲಿ ತುಂಬ ಚೆನ್ನಾಗಿ ಕೋಚಿಂಗ್ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ನಾನು ಕಲ್ತ್ಕೊಳಕ್ಕೆ ಬಂದಿದ್ದು ಓನ್ಲಿ ಫಾರ್ ಡಿಸ್ಪ್ಲೇ ಆರ್ ಪಿನ್ ಚೇಂಜಿಂಗ್ ಆ ಥರ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಚಿಪ್ ಲೆವೆಲಿಂದ ಕೂಡ ನನಗೆ
ಗೈಡ್ ಮಾಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ. ಫಸ್ಟೇ ನಿಮ್ಗೆ ಇದ್ರ ಬಗ್ಗೆ ನಾಲೆಜ್ ಇತ್ತಾ? ಇಲ್ಲ ಸರ್, ಇಲ್ಲ. ಸೊ ಬೇಸಿಕ್ಕಿಂದಾನೇ ಕಲ್ತ್ಕೊತಾ ಇದ್ದೀನಿ, ಕಂಪ್ಲೀಟ್ ಚಿಪ್ ಲೆವೆಲಿಂದ. ಸೊ ಅವ್ರು ಟೀಚ್ ಮಾಡೋದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ? 100% ಅರ್ಥ ಆಗ್ತದೆ ಸರ್, ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಬೆಳಗ್ಗೆ ಥಿಯರಿ ಹೇಳ್ಕೊಡ್ತಾರೆ, ಸೊ ಮಧ್ಯಾಹ್ನ ಬಂದುಬಿಟ್ಟು ನಮಗೆ ಪ್ರಾಕ್ಟಿಕಲ್ ಮಾಡಿಸ್ತಾರೆ ಅವರೇ ಕೂಡ ಬಂದು. ಸೊ ಈಗ ಎಷ್ಟು ದಿವಸ ಆಯ್ತು ನೀವು ಆಲ್ರೆಡಿ ಜಾಯ್ನ್ ಆಗಿ? ಸರ್ ಇವಾಗ 1 ವೀಕ್ ಆಯಿತು, 1 ವೀಕ್ ಕಂಪ್ಲೀಟ್ ಆಯಿತು. ಸೊ ಈಗ ನೀವು ರಿಪೇರಿ ಮಾಡೋದು ಅದು ಸ್ವಲ್ಪ ಹೆಂಗೆ ಅಂತ ಸ್ವಲ್ಪ ಐಡಿಯಾ ಗೊತ್ತಾಯಿತು ಸರ್. 100% ಫ್ರೆಶರ್ ಆಗಿದ್ದು ಇವಾಗ ನಾನು ಲೈಕ್ ಸರ್ವಿಸ್ ಮಾಡ್ಬೋದು ಅನ್ನೋ ಧೈರ್ಯ ಬಂದಿದೆ. ಸೊ ಇಲ್ಲಿ ಕೋಚಿಂಗ್ ಬಂದ ಮೇಲೆ ಅಂದರೆ ಕಾನ್ಫಿಡೆಂಟ್ ಬಂದಿದೆ. ನಾನು ಬಂದು ಮೈಸೂರಿಂದ ಬಂದಿರೋದು. ನಾನು ಆಲ್ರೆಡಿ 7 ವರ್ಷದಿಂದ ಅಂಗಡಿ ಇದೆ ನನ್ನ ಹತ್ರ. ಬಟ್ ಡಿಸ್ಪ್ಲೇ ಅದು ಚೇಂಜ್ ಮಾಡ್ತಾ ಇದ್ದೆ. ಚಿಪ್ ಲೆವೆಲ್ ಇವಾಗ ಟ್ರೇಸಿಂಗ್ ಇಸಿ ಪ್ರಾಬ್ಲಮ್ ಅದು ಕಲಿಬೇಕಾಗಿತ್ತು, ಅದು ನಂಗೆ ಗೊತ್ತಿರಲಿಲ್ಲ. ನಾನು ಇಲ್ಲಿಗೆ ಬಂದು ಈಗ 8 ದಿನ ಆಗಿದೆ, 8 ಡೇಸ್ ಆಗಿದೆ. ಬಟ್ ಇವಾಗ ಯಾವುದೇ ಫೋನ್ ಕೊಟ್ಟರು ಯಾವ IC ಡ್ಯಾಮೇಜ್ ಆಗಿದೆ ಟ್ರೇಸಿಂಗ್ ಮಾಡಿ ಕಾಂಪೊನೆಂಟ್ ಎಲ್ಲ ರಿಮೂವ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಬಟ್ ಇವಾಗ ಬೆಳಿಗ್ಗೆ ಥಿಯರಿ ನಮ್ಮ ಶ್ರೀಕಾಂತ್ ಸರ್ ಮಾಡ್ತಾರೆ, ಸಾಯಂಕಾಲ ರಾಬಿನ್ ಸರ್ ಪ್ರಾಕ್ಟಿಕಲ್ ಮಾಡ್ತಾರೆ. ಬಟ್ ಇವಾಗ ಯಾವುದೇ IC ಏನೇ ಆಗಿದ್ರು ವಿತಿನ್ 8 ಡೇಸ್ ಆಗಿದೆ. ಯಾವ ಫೋನ್ ಕೊಟ್ಟರು ರಿಪೇರಿ ಮಾಡ್ತೀನಿ. ಅಷ್ಟೊಂದು ಕೆಪಾಸಿಟಿ ಬಂದಿದೆ. ಬರೀ 8 ಡೇಸಲ್ಲಿ ಕಲ್ತಿದ್ದೀನಿ ಸರ್. 8 ಡೇಸಲ್ಲಿ ಯಾವ ಫೋನ್ ಕೊಟ್ಟರು ರೆಡಿ ಮಾಡ್ತೀನಿ. ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತೀರಾ ಸೆಂಟ್ರಿಗೆ. ಸೊ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇದೆಯಾ? ಹೆಂಗೆ ಅನಿಸ್ತಾ ಇದೆ ನಿಮಗೆ? ಸರ್ ಫಸ್ಟು ಬರಬೇಕಾದ್ರೆ ಬರೀ ಹಿಂದಿ ಇಂಗ್ಲೀಷ್ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದೆ ಸರ್. ಬಟ್ ನಾನು ಒಂದೇ ಸರಿ ಹೇಳಿದ್ದು ಅವ್ರಿಗೆ, ಬೇರೆಯವ್ರಿಗೆ ಹಿಂದಿ ಇಂಗ್ಲೀಷಲ್ಲಿ ಹೇಳ್ಕೊಡಿ, ನಾನು ಒಬ್ಬನಿಗೆ ಕನ್ನಡದಲ್ಲಿ ಹೇಳ್ಕೊಡ್ತೇನೆ ಸರ್. ಅವ್ರು ಎಲ್ಲರಿಗೂ ಹಿಂದಿ ಇಂಗ್ಲೀಷಲ್ಲಿ ಹೇಳಿ ನಾನು ಒಬ್ಬನಿಗೋಸ್ಕರ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ನೀನು ಒಬ್ಬನಿಗೋಸ್ಕರ ಹೇಳೋಕ್ಕಾಗಲ್ಲ ಹೋಗು ಅಂತ ಹೇಳ್ಬೋದಾಗಿತ್ತು. ಅವರು ನನಗೋಸ್ಕರ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಇವಾಗ ನಾನೊಂದು ಲೈಫ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಸರ್. ಟ್ರೈನಿಂಗ್ ಮುಗಿದ ಮೇಲೆ ನೀವು ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು ಅಂತ ಅನಿಸ್ತಿದೆಯಾ ಸರ್? ಬರೀ 8 ಡೇಸಲ್ಲಿ ನಾನು ತಿಳ್ಕೊಂಡಿದ್ದೀನಿ ಅಂತಂದರೆ ಅವ್ರು ನನ್ನ ಲೈಫ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ನಾನು ಕೊನೆವರೆಗೂ ಅವ್ರನ್ನ ಮರೆಯೋಕ್ಕಾಗಲ್ಲ. ಈಗ ಯಾರಾದರೂ ಜಾಯಿನ್ ಆಗಬೇಕು ಅಂತ ಪಾಪ ಅವರು ಕನ್ಫ್ಯೂಷನಲ್ಲಿ ಇರ್ತಾರೆ, ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಹೇಳ್ತಿದ್ದೀನಲ್ಲ, ನನ್ನ ನೋಡಿ ಕಲಿಯೇ ಅಂತ ಹೇಳ್ತೀನಿ ಸರ್. ನನ್ನ ಲೈಫ್ ಬಂದಿದೆ, ನನ್ನ ಥರ ನೀವು ಆಗಬೇಕು ಅಂದರೆ ಹೇಳ್ತೀನಿ. ಇದು ಕಂಪ್ಲೀಟ್ ವಿಡಿಯೋ ನೀವು ನೋಡಿದ್ದೀರಾ ಯಾವ ಥರ ಇದೆ ಅಂತ. ಒಂದ್ಸರಿ ನೀವು ವಿಸಿಟ್ ಮಾಡಿ. ಆ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಡೀಟೇಲ್ಸ್ ಇದೆ, ಯಾವ ಥರ ಕೋರ್ಸಸ್ ಇದೆ. ಆ್ಯಂಡ್ರಾಯ್ಡ್ ಆ್ಯಂಡ್ ಐಫೋನ್ ಚಿಪ್ ಲೆವೆಲ್, ಅದು 30 ಡೇಸ್ ಕೋರ್ಸ್ ಇನ್ ಜಸ್ಟ್ 30,000 rupees ಫೀಸ್. ಆ್ಯಂಡ್ 5,000 rupees ಕೊಟ್ಟರೆ ಅದು ಫುಡ್ ಆ್ಯಂಡ್ ಫೆಸಿಲಿಟೀಸ್ ಪೂರ್ತಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಪ್ಯೂರ್ ವೆಜಿಟೇರಿಯನ್ ಇರುತ್ತೆ. ಆ್ಯಂಡ್ 2 ಟೈಮ್ ಚಾಯ್ ಅಲ್ಲೇ ಬರುತ್ತೆ. ಸೊ ಅದು ಬಂದುಬಿಟ್ಟು ಕಂಪ್ಲೀಟ್ 1 ಮಂತ್ ಕೋರ್ಸ್ ಆ್ಯಂಡ್ 1 ಮಂತ್ ಲ್ಯಾಪ್ಟಾಪ್ ಚಿಪ್ ಲೆವೆಲ್. ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಅದು ಕಂಪ್ಲೀಟ್ ಇರುತ್ತೆ. 1 ಡೇ ಲೈಕ್ ನೀವು ವಿಸಿಟ್ ಮಾಡಿ, ವಿಡಿಯೋ ನೋಡ್ಕೊಂಡು ಎಕ್ಸೈಟೆಡ್ ಆಗಿ ರಿಜಿಸ್ಟ್ರೇಷನ್ ಮಾಡೋದು ಬೇಡ. ಒಂದು ಸರಿ ನೀವು ವಿಸಿಟ್ ಮಾಡ್ಕೊಂಡು ಫುಲ್ ಎಂಟೈರ್ ಡೇ ಆ್ಯಂಡ್ರಾಯ್ಡ್, ಐಫೋನ್, ಲ್ಯಾಪ್ಟಾಪ್, ಮ್ಯಾಕ್ಬುಕ್ ಯಾವ ಕ್ಲಾಸ್ ಬೇಕು ಅದು ಪೂರ್ತಿ ದಿನ ಒಂದಿನ ಫ್ರೀಯಾಗಿ ವಿಸಿಟ್ ಮಾಡಿ. ನೀವೇ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಆಮೇಲೆ ನೀವು ಜಾಯಿನ್ ಮಾಡಬೇಕು. ಈ ಬಿಸ್ನೆಸ್ ಮಾಡಬೇಕು, ಈ ಸೆಂಟರ್ಗೆ ನಾನು ಜಾಯಿನ್ ಮಾಡಬೇಕು, ಇಲ್ಲೇನು ಈ ಥರ ಒಂದು ಸೆಂಟರ್ ಓಪನ್ ಮಾಡಬೇಕು, ದೆನ್ ದಿಸ್ ಒನ್ ಆಫ್ ದ ಬೆಸ್ಟ್ ಗುಡ್ ಐಡಿಯಾ. ಇಲ್ಲೇನು ಫ್ರೆಶರ್ ಇದ್ದರೆ ಒಂದು 18 to 20 ಐ ನಾಟ್ ಸಜೆಸ್ಟ್ ನೀವು ಸರ್ವಿಸ್ ಸೆಂಟರ್ ಸ್ಟಾರ್ಟ್ ಮಾಡಿ, ಇಲ್ಲ ಸರ್ವಿಸ್ ಸೆಂಟರ್ ಸ್ವಂತ ಓಪನ್ ಮಾಡಿ. ಇಲ್ಲಿಂದನೇ ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಸಿಗುತ್ತೆ. ಒಂದು 6 months to 1 year ಜಾಬ್ ಕೆಲಸ ಮಾಡಬೇಕು. ಒಂದು 20,000 rupees ಫ್ರೆಷರ್ಗೆ ಸ್ಯಾಲರಿ ಸಿಗುತ್ತೆ. ಇಟ್ಸ್ ಎ ಗುಡ್ ನಂಬರ್. ಒಂದು ಫ್ರೆಷರ್ಗೆ ಸ್ವಲ್ಪ ಕಡಿಮೆ 18 to 20,000 ನಾವೇ 100% ಪ್ಲೇಸ್ಮೆಂಟ್ ಹೆಲ್ಪ್ ಮಾಡ್ತೀವಿ. ಬಟ್ ಆ ಕಂಪ್ಲೀಟ್ ಕೋರ್ಸ್ ಮಾಡಿರಬೇಕು, ಅರ್ಧಂಬರ್ಧ ಮಾಡಬಾರ್ದು. ಲೈಕ್ ಬರೀ ಆ್ಯಂಡ್ರಾಯ್ಡ್ ಮಾಡಿ ಬಿಡ್ತಾರೆ, ಓನ್ಲಿ ಐಫೋನ್ ಮಾಡಬೇಕು ಹಂಗಿದ್ರೆ. ಲ್ಯಾಪ್ಟಾಪ್, ಆ್ಯಂಡ್ರಾಯ್ಡ್ ಆ್ಯಂಡ್ ಐಫೋನ್ ಅದು ಕಂಪ್ಲೀಟ್ ಮಾಡಿದ್ರೆ 2 months 10 days ಡ್ಯೂರೇಷನ್ ಆ್ಯಂಡ್ ಕಂಪ್ಲೀಟ್ ವಿಲ್ ಗಿವ್ ದ ಇಂಟರ್ನ್ಯಾಷನಲ್ ಲೆವೆಲ್ ಕಂಪನಿಗೆ ಜಾಬ್ ಪ್ಲೇಸ್ಮೆಂಟ್. ಒಂದು 6 months to 1 year ಮಾಡಿ. ಇಟ್ಸ್ ಒನ್ ಆಫ್ ದ ಗ್ರೇಟ್ ಬಿಸ್ನೆಸ್, ಫ್ಯೂಚರ್ ಬಿಸ್ನೆಸ್. ಯು ವಿಲ್ ಮೇಕ್ ಬ್ಯೂಟಿಫುಲ್ ಮನಿ. ಸ್ಮಾಲ್ ಇನ್ವೆಸ್ಟ್ಮೆಂಟ್, ಏನೋ ಎಜುಕೇಷನ್ ಬೇಕಾಗಿಲ್ಲ. ಹಿಂದಿ, ಇಂಗ್ಲೀಷ್, ತಮಿಳ್, ತೆಲುಗು, ಕನ್ನಡ ಎಲ್ಲ ಭಾಷೆ ಮಾತಾಡ್ತೀವಿ. ಇಂದಿರಾನಗರಲ್ಲೇ ಸೆಂಟರ್ ಇದೆ. ನಿಮ್ಮ ಹತ್ರ ಲೈವ್ ರಿಪೇರ್ ಆ್ಯಂಡ್ ಸರ್ವಿಸ್ ಯಾವುದು ಆಗ್ತಾ ಇಲ್ಲ, ಅದನ್ನು ತೊಗೊಂಬನ್ನಿ, ರೆಡಿ ಮಾಡಿ ತೋರಿಸ್ತೀವಿ. ವಿಲ್ ಶೋ ಯು ಅವರ್ ಟ್ಯಾಲೆಂಟ್ ಯಾವ ಥರ ರಿಪೇರಿ ಆಗುತ್ತೆ. ಯು ವಿಲ್ ಆಲ್ಸೋ ಮೇಕ್ ಮನಿ ಈ ಬಿಸ್ನೆಸ್ಸಲ್ಲೇ. ಲೈಕ್ ಈಗ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಯು ವಿಲ್ ಮೇಕ್ ಬ್ಯೂಟಿಫುಲ್ ಮನಿ. ಒಂದು ಸ್ವಂತ ಸೆಂಟರ್ ಓಪನ್ ಮಾಡ್ಬೋದು. ಅದೇ ಹೇಳ್ತೀನಿ, ಏನು ಕೆಲಸ ಮಾಡಬೇಕು, ಡ್ರಾಪ್ ಔಟ್ ಆಗಿದ್ದೀರಿ, ಇಲ್ಲ ಫ್ಯೂಚರಲ್ಲಿ ಯಾವ ಬಿಸ್ನೆಸ್ ನಡೀದೆ, ದಿಸ್ ಇಸ್ ದ ಫ್ಯೂಚರ್, ದಿಸ್ ಇಸ್ ದ ಬಿಸ್ನೆಸ್. ಆ್ಯಂಡ್ರಾಯ್ಡ್, ಐಫೋನ್, ಲ್ಯಾಪ್ಟಾಪ್ ಇದು ಯಾವಾಗ ಖತಮ್ ಆಗಲ್ಲ. ಎಸ್ಪೆಷಲಿ ಬ್ಯಾಂಗ್ಳೂರ್ ಹೈಲಿ ಡಿಮಾಂಡ್ ಇರುತ್ತೆ. ಯಾವ ಎಜುಕೇಷನ್ ಸೆಂಟರ್, ಯಾವ ಕಾಲೇಜ್ ಈ ಸಬ್ಜೆಕ್ಟ್ ಹೇಳ್ಕೊಡಲ್ಲ. ನಾವು ಏನು ಹೇಳ್ಕೊಡ್ತಾ ಇರೋದು, ಆ್ಯಂಡ್ ನಾವು ಹೈ ಲೆವೆಲ್ ಟೆಕ್ನಿಷಿಯನ್ ರಿಕ್ವೈರ್ಮೆಂಟ್. ಈ ಬೇಸಿಕ್ 2 months ಯು ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ವಿಲ್ ಗೆಟ್ ದ ಜಾಬ್. ಥ್ಯಾಂಕ್ ಯು ಸರ್.